ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಸಂಗ್ರಾಮ ಜೋರಾಗ್ತಾ ಇದೆ. ತೀವ್ರ ಸ್ವರೂಪವನ್ನು ಪಡೆದಿದೆ ಅನ್ನದಾತರ ಹೋರಾಟ. ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಸಂಗ್ರಾಮ. ಬೆಳಗಾವಿ ಜಿಲ್ಲೆಯಲ್ಲಿ ತೀವ್ರ ಸ್ವರೂಪವನ್ನು ಪಡೆದಿದೆ ಅನ್ನದಾತರ ಹೋರಾಟ. ಬೆಳಗಾವಿ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ರೈತರ ಕಹಳೆ ಮೂಡಿದೆ. ರೈತರ ಪರ ಅಥಣಿ, ಹುಕ್ಕೇರಿ ಸ್ವಯಂ ಪ್ರೇರಿತ ಬಂದ್ ಮಾಡ್ತಾ ಇದೆ. ಬೆಳಗಾವಿಯಿಂದ ಪಕ್ಕದ ಜಿಲ್ಲೆಗಳಿಗೂ ಕೂಡ ಈ ಒಂದು ಕಿಚ್ಚು ಹಬ್ಬಿದೆ. ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿಗೆ ರೈತರು ಪಟ್ಟನ್ನ ಕೂಡ ಹಿಡಿದಿದ್ದಾರೆ. 7ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಕಬ್ಬು ಬೆಳೆಗಾರರ ಪ್ರೊಟೆಸ್ಟ್ ಮಾತುಕತೆ ಅಂತಾನೆ ಕಾಲವನ್ನ ತಳ್ಳುತ್ತಿದೆ ಸರ್ಕಾರ. ರಾಜ್ಯದ ಕಬ್ಬು ಬೆಳೆಗಾರರು ಸಿಡಿದೆದ್ದಿದ್ದಾರೆ. ಇದೀಗ ನೋಡಿ, ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು ದರವನ್ನ ಅಂತ ಆಗ್ರಹಿಸಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಸೇರಿದಂತೆ ಹಲವೆಡೆ ರೈತರು ಬೀದಿಗಿಳಿದು ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರಕ್ಕೆ ನೀಡಿದಂತಹ ಡೆಡ್ಲೈನ್ ಮುಗಿದ ಹಿನ್ನೆಲೆಯಲ್ಲಿ ಪಂಜಾಬ್ ಮಾದರಿಯ ಹೋರಾಟಕ್ಕೂ ಕೂಡ ಮುಂದಾಗಿರುವಂಥದ್ದು. ಇಂದಿನಿಂದ ನವೆಂಬರ್ 7ರಂದು ರಾಷ್ಟ್ರೀಯ ಹೆದ್ದಾರಿ 4 ಏನಿದೆ ಆ ಬಂದ್ಗೆ ಕರೆಯನ್ನ ಕೂಡ ನೀಡಲಾಗಿರುವಂಥದ್ದು. ಗುರ್ಲಾಪುರ ಕ್ರಾಸ್ನಲ್ಲಿ ಹಸಿರು ಸೇನೆ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಅವರು ಕೂಡ ಮಾತನಾಡಿ ಈ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ರು. ನವೆಂಬರ್ 7ನೇ ತಾರೀಕು ಬೆಂಗಳೂರು, ಪುಣೆ ಹೆದ್ದಾರಿ ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಮಂಡ್ಯ, ಮೈಸೂರು, ಶಿವಮೊಗ್ಗ, ಹಾವೇರಿ ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಧರಣಿ ಆಯೋಜನೆ ಕೂಡ ಮಾಡಲಾಗಿರುವಂಥದ್ದು ನವೆಂಬರ್ 7ನೇ ತಾರೀಕು. ನೋಡಿ, ಈಗಾಗಲೇ ಸಾಕಷ್ಟು ಬೆಳಗಾವಿಯಿಂದ ಪಕ್ಕದ ಜಿಲ್ಲೆಗಳಿಗೂ ಕೂಡ ಈ ಒಂದು ರೈತರ ಕಿಚ್ಚು ಹಬ್ಬಿರುವಂಥದ್ದು. 1 ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಿ ಅಂತ ರೈತರು ಪಟ್ಟನ್ನ ಹಿಡಿದಿದ್ದಾರೆ. ಈಗಾಗಲೇ 6 ಅಹೋರಾತ್ರಿ ಧರಣಿಗಳನ್ನು ಕೂಡ ನಡೆಸಿರುವಂಥದ್ದು. ಇಂದು 7ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಈ ಪ್ರೊಟೆಸ್ಟ್ ಇನ್ನೂ ಕೂಡ ಸರ್ಕಾರ ಮಾತುಕತೆ ಮಾಡ್ತೀವಿ ಅಂತಾನೆ ತಳ್ತಾ ಇದ್ದಾರೆ. ಆದರೆ ಕೆಲವೊಬ್ಬರು ಸಚಿವರು, ಶಾಸಕರು, ಬಿಜೆಪಿಯ ಸಚಿವರು ಕೂಡ ಬಂದು ಹೋಗ್ತಾ ಇದ್ದಾರೆ ಆ ಒಂದು ಸ್ಥಳಕ್ಕೆ, ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ಸ್ಥಳಕ್ಕೆ. ಆದರೆ ಸರ್ಕಾರ ಈ ಬಗ್ಗೆ ಇನ್ನೂ ಕೂಡ ಗಮನವನ್ನು ವಹಿಸ್ತಾ ಇಲ್ಲ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿವೈ ವಿಜಯೇಂದ್ರ ಕೂಡ ಸಾಥ್ ನೀಡಿದ್ದಾರೆ. ರೈತರ ಜೊತೆ ಇಂದು ಬರ್ತ್ಡೇ ಆಚರಿಸಿಕೊಂಡು ಘೋಷಣೆಯನ್ನ ಕೂಡ ಮಾಡಲಿದ್ದಾರಂತೆ. ಬರ್ತ್ಡೇ ಘೋಷಣೆ ಮಾಡಿದ ಸಿಎಂ ಸಚಿವರು ಸ್ಥಳಕ್ಕೆ ಬರಲಿ ಅಂತ ಬಿಗಿಪಟ್ಟನ್ನ ಕೂಡ ಎದ್ದಿದ್ದಾರೆ. ದರ ನಿಗದಿ ಮಾಡುವವರೆಗೂ ಹೋರಾಟ ನಿಲ್ಲಿಸಲ್ಲ ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಬಿವೈ ವಿಜಯೇಂದ್ರ. ಇಂದು ಕೂಡ ಭಾಗಿಯಾಗಿ ಅಲ್ಲೇ ಹುಟ್ಟುಹಬ್ಬದ ಆಚರಣೆಯನ್ನ ಕೂಡ ಮಾಡಿಕೊಳ್ತಾರಂತೆ. ಸರ್ಕಾರಕ್ಕೆ ಕಬ್ಬಿನ ಕಡಲಿ ಆಗಿರುವಂತಹ ರೈತರ ಹೋರಾಟ. ರೈತರು ಸತತವಾಗಿ 6 ದಿನಗಳಿಂದ ಹೋರಾಟವನ್ನು ನಡೆಸಿ ಇದು 7ನೇ ದಿನದ ಹೋರಾಟ. 7ನೇ ದಿನಕ್ಕೆ ಕಾಲಿಟ್ಟಿದೆ ಅವರ ಹೋರಾಟ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ. ಮೊದಲಿಗೆ ಒಂದು 11ರಿಂದ 15 ಜನ ಇದ್ದಂತಹ ರೈತ ಹೋರಾಟಕ್ಕೆ ಬೆಂಬಲವನ್ನ ನೀಡಿದ್ರು. ಆದರೆ ಇದೀಗ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಆಗಮಿಸ್ತಾ ಇದ್ದಾರೆ. ರೈತ ಸೇನೆಗಳು ಕೂಡ ಆಗಮಿಸ್ತಾ ಇದೆ. ದರ ನಿಗದಿಗೆ ಪಟ್ಟನ್ನ ಹಿಡಿದಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಸಿಎಂ ಸಚಿವರು ಸ್ಥಳಕ್ಕೆ ಬರಲಿ ಅಂತ ಬಿಗಿಪಟ್ಟನ್ನ ಕೂಡ ಹಿಡಿದಿರುವಂಥದ್ದು. ಅದರ ಜೊತೆಗೆ ಬಿವೈ ವಿಜಯೇಂದ್ರ ಕೂಡ ರೈತರಿಗೆ ಸಾಥನ್ನ ನೀಡಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬದ ವಿಚಾರವಾಗಿ ಅವರು ಕೂಡ ಇವತ್ತು ಆ ಒಂದು ಪ್ರೊಟೆಸ್ಟ್ ನಡೀತಾ ಇರುವಂತಹ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ದರ ನಿಗದಿ ಮಾಡುವವರೆಗೂ ಕೂಡ ಹೋರಾಟವನ್ನ ನಿಲ್ಲಿಸಲ್ಲ ಅಂತ ಅಲ್ಲೇ ಹುಟ್ಟುಹಬ್ಬದ ಆಚರಣೆಯನ್ನ ಕೂಡ ಮಾಡಿಕೊಳ್ಳಲಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿರುವಂಥದ್ದು.